ಬಾರ್ ಲಾಡ್ಜಲ್ಲಿ ಪ್ರಜ್ವಲ್ ಅನ್ನೋ ಹುಡುಗ ಒಂದು 3 ಮಂತ್ಸಿಂದ ಇಲ್ಲಿ ಕೆಲಸ ಮಾಡ್ತಿದ್ದ. ನಮ್ಮ ಅಕ್ಕನ ಮಗ ಅವನು. ಈಗ ನಮಗೆ ಮಾಹಿತಿ ಬೆಳಿಗ್ಗೆ 9:30 ಮಾಹಿತಿ ಬಂದಿದೆ. ಈ ಓನರ್ ಟಾರ್ಚರ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ನಿನ್ನೆ ದಿನ ನನ್ನ ಅಕ್ಕನ ಹತ್ರನೂ ಮಾತಾಡಿದ್ದಾರೆ, ನಮ್ಮ ಭಾವನ ಹತ್ರನೂ ಮಾತಾಡಿದ್ದಾರೆ. ಮಾತಾಡಿ ಇವರು ಹೇಗೆ ಅಂದರೆ, ಇವರು ಹಳ್ಳಿಗೆ ಸ್ಟಾಕ್ ಕೊಡಿಸಿದ್ರೆ, ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆದಮೇಲೆ ಹಳ್ಳಿ ಸ್ಟಾಕ್ ಕೊಡೋಂಗಿಲ್ಲ. ಸ್ಟಾಕ್ ಕೊಟ್ಟರೆ ಓನರ್ ರೆಸ್ಪಾನ್ಸಿಬಲ್ ಇರುತ್ತೆ. ಅವ್ರ ಕ್ಯಾಶ್ದು ಗೀಸ್ ಏನೈತೆ ಓನರ್ ರೆಸ್ಪಾನ್ಸಿಬಲ್ ಇರುತ್ತೆ. ಅದೇನೋ ರೆಸ್ಪಾನ್ಸಿಬಲ್ ಹುಡುಗನಿಗೆ, ಈ ಪ್ರಜ್ವಲ್ ಅನ್ನೋ ಹುಡುಗನಿಗೆ ದುಡ್ಡನ್ನು ಟಾರ್ಚರ್ ಇಕ್ಕಿದ್ದಾರೆ. ದುಡ್ಡನ್ನು ಟಾರ್ಚರ್ ಇಕ್ಕೊಂಡು ತಿರ್ಗಾ ಬೆಳಿಗ್ಗೆ 7 ಗಂಟೆ 29 ನಿಮಿಷದಲ್ಲಿ ಒಬ್ಬ ಓನರು, ಈ ಓನರಿಗೆ ಬಾರಿಗೆ 4 ಜನ ಓನರ್ ಅಂತೆ. ಒಬ್ಬರು ಲೇಡಿ, 3 ಜನ ಜೆಂಟ್ಸು, ಒಬ್ಬ ಮಂಜು, ಇನ್ನೊಬ್ಬ ಸುರೇಶ್ ಅಂತ ಹೆಸರು ಕೇಳ್ಪಟ್ಟಿದ್ದೀನಿ. ಇವ್ರು ಏನು ಮಾಡಿದ್ದಾರೆ, ಸುರೇಶನೂ ಫೋನ್ ಮಾಡಿ ಮಾತಾಡಿ ಅವ್ರೇನೇನು ಮಾತುಕತೆ ನಡೀತಾ ಗೊತ್ತಿಲ್ಲ. ಕ್ಯಾಶು ಹಣ ಅದು ಏನೋ ಕ್ಯಾಶ್ನ ಮಾತಾಡಬೇಕು ಅಂತೇಳಿ ಇದು ಮಾಡಿಕೊಂಡು ಹುಡುಗನ ಮನನೊಂದು ಇವರೇ ಪಾರ್ಸಲ್ ಕೊಡಿಸಿ ಹೊರಗಡೆ ಸ್ಟಾಕ್ಗಳು ಹಳ್ಳಿಯಲ್ಲಿ ಸ್ಟಾಕ್ಗಳು ಮಾಡ್ತಾರೆ. ಈಗ ನಿಮಗೆ ಗೊತ್ತಿರೋ ರೂರಲ್ ಡಿಪಾರ್ಟ್ಮೆಂಟ್ ಅಂದಾಗ ಹಳ್ಳಿಯಲ್ಲಿ ಸ್ಟಾಕ್ ಮಾಡ್ತಾರೆ. ಆ ಸ್ಟಾಕ್ ಕೊಟ್ಟಿದ್ದು ಓನರ್ ರೆಸ್ಪಾನ್ಸಿಬಲ್ ಇರಬೇಕು. ಅದಲ್ಲದೆ ಕ್ಯಾಶಿಯರ್ ರೆಸ್ಪಾನ್ಸಿಬಲ್ ಆಗಿ ಅವ್ನು ಏನು ಬೇಜಾರು ಮಾಡ್ಕೊಂಡೇನೋ ಗೊತ್ತಿಲ್ಲ. 24 ವರ್ಷದ ಹುಡುಗ ಅವನು. ನೇಣು ಬಿಗಿದ ಸ್ಥಿತಿಯಲ್ಲಿ ನಮ್ಮ ಕಣ್ಮಂದಿ ನಾವು ಬಂದು ನೋಡಿದಾಗ ನೇಣು ಬಿಗಿದ ಸ್ಥಿತಿಯಲ್ಲಿ ಇದ್ದ. ಅವ್ರೇನು ಹೊಡೆದಿದ್ದಾರೋ ಬಡಿದಿದ್ದಾರೋ ಗೊತ್ತಿಲ್ಲ. ಮೂಗಲೆಲ್ಲ ಬ್ಲಡ್ ಬಂದಿದೆ. ಇದು ಫೋಟೋ ರಿಪೋರ್ಟ್ ಬೇಕು, ಫೋಟೋ ಇದ್ದಿದೆ. ನಮಗೆ ನ್ಯಾಯ ಬೇಕು ಸರ್, ಅಷ್ಟೇ ನಮಗೆ ಕೇಳ್ತಿರೋದು. ನಮ್ಮ ನ್ಯಾಯ ಬೇಕು. ಇರೋನೊಬ್ಬ ಮಗ, ಈಗ ತಾಯಿ ತಂದೆಗೆ ಇದು ಒಬ್ಬನೇ ಮಗ ಅವನು. 24 ವರ್ಷ ಹುಡುಗನ ನಾವು ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ನಮ್ಗೆ ಗೊತ್ತಾಗಿರುತ್ತೆ. ನಮಗೆ ಈ ಡಿಪಾರ್ಟ್ಮೆಂಟಲ್ಲಿ ನಾವು ಹೇಳೋದು ಎಷ್ಟು ಅಂದರೆ, ಕಾನೂನು ಲ್ಯಾಂಡ್ ಆರ್ಡರ್ ಕೇಳೋದು, ನಮಗೆ ನ್ಯಾಯ ಕೊಡಿಸಿ. ಆಮೇಲೆ ಮೇಲ್ಗಡೆ ಒಂದು ಸ್ಟಾಫ್ ರೂಮ್ಗೆ ಯಾವುದೇ ರೀತಿಯಾಗಿ ರೂಮ್ ಕೊಡೋಂಗಿಲ್ಲ. ಒಂದು ಸ್ಟಾಫ್ ರೂಮ್ಗೆ ಸಪ್ರೇಟ್ ರೂಮ್ ಇರುತ್ತೆ. ಯಾವುದೋ ರೆಸ್ಟೋರೆಂಟ್ಗಳು ಮನೆಗಳಿಗೆ ಇದೇ ಇರೋಲ್ಲ ಕಾನೂನು ಪರವಾಗಿ. ಅದೆಲ್ಲ ಮಾಡಿಕೊಟ್ಟು ಕೂಡ ಹುಡುಗ ಮೇಲ್ಗಡೆ ಒಂದು 4 ಅಡಿ 5 ಅಡಿಲಿ ಕೂಡ ಸೂಸೈಡ್ ಮಾಡ್ಕೊಂಡಿದೆ ಅಂದರೆ ಇದು ನಂಬೋಕ್ಕೆ ಸಾಧ್ಯವಿಲ್ಲ. ಇದು ನಮಗೆ ಕ್ಲೀನಾಗಿ ಏನಿದೆ ಎಲ್ಲ ನಮಗೆ ಡಿಪಾರ್ಟ್ಮೆಂಟ್ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀವಿ. ನಿಮ್ಮಂಥ ನ್ಯೂಸ್ ಚಾನಲ್ ಡಿಪಾರ್ಟ್ಮೆಂಟ್ ನ್ಯಾಯ ಕೊಡಿಸ್ಬೇಕು ಸರ್. ಇದು ಏನಾಗಿದೆ ಅಂತಂದರೆ, ಬೆಳಗ್ಗೆ ನೈಟು ನಮ್ಮ ಹುಡುಗ ವ್ಯಾಪಾರ ಮಾಡಿದ್ದಾನೆ. ವ್ಯಾಪಾರ ಮಾಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಎಲ್ಲ ಕ್ಲೋಸ್ ಆಗಿದೆ. ಎಲ್ಲ ಮನೆಗೆ ಹೋದ್ಮೇಲೆ ಬೆಳಗ್ಗೆ ಏನಿದೆ ಅಂಗಡಿ ಓಪನ್ ಮಾಡೋಕ್ಕೆ ಬಂದಂಥ ಟೈಮಲ್ಲಿ ಇಲ್ಲಿ ಟೀ ಅಂಗಡಿ ಹತ್ರ ಬಂದು ಒಂದು ಸಿಗರೇಟ್ ಸೇದಿಗೆ ಹೋಗಿ ಇಮಿಡಿಯೇಟ್ಲಿ ಅದು ಏನು ಮಾಡ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ. ಬೆಳಗ್ಗೆ ಅವರು ಏನೋ 70,000 ರೂಪಾಯಿ ಏನೋ ಕ್ಯಾಶ್ ಕೊಡಬೇಕಾಯ್ತು ಅಂತ ಹೇಳಿದ್ರು. ಅವರು ನೋಡಿದ್ರೆ ಓನರ್ 1.36 ಕೊಡ್ಬೇಕಂತ ಅವ್ರ ತಾಯಿಯರ ಹತ್ರ ಫೋನ್ ಮಾಡಿ ಅವಾಜ್ ಹಾಕಿದ್ದಾರೆ. ಅವ್ರ ತಾಯಿಯರು ಇವ್ರ ಹತ್ರ ಮಾತಾಡಿದ್ರು, ಎಲ್ಲ ಮಾತಾಡಿದ್ದಾರೆ. ಬಟ್ ಏನಾಗಿದೆ ಅಂದರೆ, ಬೆಳಗ್ಗೆ ಬಂದು ನೋಡಿದ್ರೆ ಹುಡುಗ ನೇಣು ಹಾಕೊಂಡಿದ್ದಾನೆ ಅಂದ್ರೆ ಅದು ಸ್ಥಿತಿಲಿ ಕಾಣ್ತಿದೆ. ಶರ್ಟಲ್ಲಿ ಒಬ್ಬ ಕಿಟಕಿಗೆ ನೇಣು ಹಾಕೊಂಡು ಸತ್ತೋಗಿರೋ ಥರ ಕಾಣ್ತಿದೆ. ಮತ್ತೆ ಬ್ಲಡ್ ಎಲ್ಲ ಬಂದಿದೆ. ತನಿಖೆ ಆಗಬೇಕು. ಈ ಬಾರ್ ಓನರ್ ಏನಂತಂದ್ರೆ, ಈ ಫಸ್ಟ್ ಆಫ್ ಆಲ್ ಈ ಬೋರ್ಡಿಂಗ್ ಲಾಡ್ಜಿಂಗ್ ಅಲ್ಲಿ ಒಬ್ಬ ಸ್ಟಾಫ್ ಮಲಗಕ್ಕೆ ಜಾಗ ಮಡಗಂಗಿಲ್ಲ. ಹೊರಗಡೆ ಅವನಿಗೆ ಒಂದು ಸೇಫ್ಟಿ ಕೊಡಬೇಕು. ಸೇಫ್ಟಿ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಬಾರಲ್ಲಿ ಯಾರೋ ಹುಡುಗರು ಸ್ಟಾಫ್ ಮಲಗಂಗಿಲ್ಲ. ಪಾರ್ಸಲ್ಲು ಮತ್ತೆ ಏನ್ ಹೇಳ್ತಾರೆ, ಹಳ್ಳಿಗೆಲ್ಲ ಸ್ಟಾಕ್ ಕೊಡ್ಬೇಕಾಯ್ತು, ಅವರು ಅಮೌಂಟ್ ಕೊಟ್ಟಿರಲಿಲ್ಲ ವಿಚಾರದಲ್ಲಿ ಅವ್ನು ಹೇಳ್ತಾ ಇದ್ದಾನೆ. ಓನರೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ, ಹಳ್ಳಿ ಕೊಡ್ಬೇಕಾಯ್ತು, ನಾನು ಇದು ಮಾಡ್ಬೇಕು. ಮತ್ತೆ 70,000 ದುಡ್ಡು ಕೊಡ್ಬೇಕು ಅಂತ ಅವನೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ. ಆಮೇಲೆ ನೋಡಿದ್ರೆ 1.36 ಕೊಡ್ಬೇಕು ಅಂತ ಹೇಳ್ತಾನೆ ಅವ್ರ ತಾಯಿ ಹತ್ರ ಫೋನ್ ಮಾಡಿ. ಅವನು ಆ ಮೆಂಟಲಿ ಟಾರ್ಚರ್ ಇಂದ ಮನೆಯವರು ಬೈದಿದ್ದಾರೋ ಬಿಟ್ಟಿದ್ದಾರೋ ಅದು ಸೆಕೆಂಡ್. ಫಸ್ಟ್ ಆಫ್ ಆಲ್ ಆಗ ಅವ್ನು ಯಾಕೆ ಸತ್ತೋದ, ಏನಕ್ಕೆ ಸತ್ತೋದ? ಇವನು ಒಬ್ಬ ಓನರ್ ಆಗಿರೋನು ಡೈಲಿ ಸ್ಟಾಕ್ ಚೆಕ್ ಮಾಡಬೇಕು, ಕರೆಕ್ಟಾಗಿ ಸ್ಟೇಟ್ಮೆಂಟ್ ನೋಡಬೇಕು. ಬ್ಯಾಂಕಿಗೆ ದುಡ್ಡು ಹಾಕಿದ್ದಾನೆ, ಡೆಪಾಸಿಟ್ ಫೋನ್ಪೇ, ಈಗೆಲ್ಲ ಫೋನ್ಪೇ ಇದೆ, ಎಲ್ಲ ಮಾಡಿದ್ದಾನೆ. ಇವನಿಗೆ ಒಂದು ಮನಸ್ಥಿತಿಕವಾಗಿ ಹಿಂಸೆ ಕೊಟ್ಟು ಅವನು ಸೂಸೈಡ್ ಮಾಡ್ಕೊಂಡವನೋ ಇಲ್ಲ ಹೊಡೆದು ಸಾಯಿಸಿದಾರೋ ಅದು ಗೊತ್ತಿಲ್ಲ ಸರ್. ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಪ್ರಜ್ವಲ್ ಅಂತ ಇಲ್ಲಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾ ಇದ್ದ. ನಮಗೆ ಬೆಳಗ್ಗೆ ಗೊತ್ತಾಯಿತು, 9-10 ಗಂಟೆಗೆ ಗೊತ್ತಾಯಿತು. ನಾವು ರೂಮಿಗೆ ಬಂದು ನೋಡಿದಾಗ ಅವ್ನು ಹೊಡೆದು ನೇಣ ಹಾಕೊಂಡವನೇನೋ ಥರ ಇದೆ. ಅದು ಅವನಾಗಿ ಸೂಸೈಡ್ ಮಾಡ್ಕೊಂಡಿಲ್ಲ, ಅವರೇ ಯಾರೋ ಹೊಡೆದು ನೇಣ ಹಾಕಿದ್ದಾರೆ ಸರ್. ನಮಗೆ ಆ ಮಗುಗೆ ಈಗ ಇರೋನು ಮಗ, ಅವಳು ಯಾವ ಥರ ಅವಳು ಇರಬೇಕು, ಅವನಿಗೆ ಅವನು ಬಿಟ್ಟು ಅವ್ಳಿಗೆ ಜೀವನ ಇಲ್ಲ. ತಾಯಿ ತಂದೆಗೆ ಮದುವೆ ಆಗಿಲ್ಲ ಮಗುವಿಗೆ. ಅದಕ್ಕೋಸ್ಕರ ನ್ಯಾಯ ಬೇಕು ಸರ್. ಅವರು ತಾಯಿ ತಂದೆಗೆ ನ್ಯಾಯ ಕೊಡಬೇಕು, ಆ ಹುಡುಗಗೂ ನ್ಯಾಯ ಸಿಗಬೇಕು ಸರ್.